ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಚೈತನ್ಗೆ ದುಡ್ಡು ಕೊಡಬೇಕು ಅಂತ ಹೇಳಿಬಿಟ್ಟು ಅವನು ಕೂಡ ಎಲ್ಲರೂ ಫ್ರೆಂಡ್ಸ್ ಹತ್ರ ಎಲ್ಲರೂ ಕೇಳ್ತಾ ಇರ್ತಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅನ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ಹೀಗೆ ಕೊಡೋ ಇಂತಿದ್ದೀರ ಎಲ್ಲರೂ ಹಿಂಗೆ ಚೇಂಜ್ ಆಗಿಬಿಡ್ತಾರೆ ಮದುವೆ ಆದಮೇಲಿಂದ. ಅವ್ರು ಯಾವಾಗ ಸಂಸಾರ ಮಾಡ್ತಾರೆ ಅಂತಂದ್ರೆ ನಾವು ಯಾವಾಗ ನಮ್ಮ ಫ್ರೆಂಡ್ಶಿಪ್ನೆಲ್ಲ ಬಿಡ್ತೀವಿ, ಯಾವಾಗ ನಾವು ಕರೆಕ್ಟ್ ಟೈಮಿಗೆ ಹೋಗ್ತೀವಿ ಅವಾಗ ನೋಡು ಅವ್ರು ಒಳ್ಳೆಯವ್ರು ಆಗ್ತಾರೆ. ಅವ್ರು ಹೇಳ್ದಂಗೆಲ್ಲ ನಾವು ಕೇಳ್ಕೊಂಡಿದ್ರೆ ನೋಡು ಆವಾಗ ಅವ್ರು ನಮಗೆ ದುಡ್ಡು ಕೊಡ್ತಾರೆ. ಅಲ್ಲಿ ತನಕ ನಾವು ಏನು ಮಾಡೋದಕ್ಕಾಗಲ್ಲ. ಏನು ಏನು ಮಾಡಬೇಕಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಹಿಂಗೆಲ್ಲ ಆಗೋದು ಕಾಮನ್ನು. ನೀನು ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ. ಈ ಹೆಂಡತಿ ಒಂದು ಸಲ ನೀನು ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಡಿಸೈಡ್ ಮಾಡಿದ್ಮೇಲಿಂದ ನಾವು ಏನೇ ತಿಪ್ಪರ್ಲಾಗ ಹಾಕಿದ್ರು ಅವ್ರು ದುಡ್ಡು ಕೊಡಲ್ಲ. ಏನು ಮಾಡ್ತೀಯ ನೋಡು, ಅವ್ನು ಬೇರೆ ಅಡ್ಜಸ್ಟ್ ಮಾಡ್ತೀಯ ಅಂತ ಅಂದ್ಕೊಂಡು ನಂಬ್ಕೊಂಡು ಅವನ್ನೆಲ್ಲನೂ ಅರೇಂಜ್ಮೆಂಟ್ ಮಾಡ್ತಿದ್ದಾನೆ. ಅವ್ನಿಗೇನು ಹೆಲ್ಪ್ ಮಾಡ್ತೀಯ ನೋಡು ನಿನ್ನ ಕೈಲಿ ಆದಷ್ಟು ಅಂತೇಳಿ ಹೇಳ್ತಿರ್ಬೇಕಾದ್ರೆ ನನಗೇನೋ ಒಂದು ನನ್ನ ಕಡೆಯಿಂದ ಒಂದು 50,000 ನಾನು ಹೆಲ್ಪ್ ಮಾಡ್ತೀನಿ, ನೀವೇನಾದರೂ ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತೇಳಿ ಸೂರ್ಯ ಅವ್ರ ಫ್ರೆಂಡ್ಸ್ಗೆಲ್ಲ ಕೇಳ್ತಿರ್ಬೇಕಾದ್ರೆ, ನೋಡಪ್ಪ ನಾನಂತೂ ಬಾಡಿಗೆ ಕಟ್ಟಿದ್ದೀನಿ, ನಾನಂತೂ ಕಾರ್ ಬಾಡಿಗೆ ಕಟ್ಟಿದ್ದೀನಿ ಅಂತ ಕೆಲವರು ಒಂದೊಂದು ರೀಸನ್ ಹೇಳ್ಕೊಂಡು ಬರ್ತಿರ್ತಾರೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ಅಂದಾಗ ಸರಿ ಆಯಿತು, ಇವಾಗ ಎಲ್ಲರ ಹತ್ರ ಎಷ್ಟಿದೆ ಅಷ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡ್ತೀನಿ, ಎಷ್ಟು ಆಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಬ್ಬರು ದುಡ್ಡು ಇಸ್ಕೊಂಡು ಎಲ್ಲ ಕಲೆಕ್ಟ್ ಮಾಡ್ತಾರೆ. ನೋಡಪ್ಪ ನಮ್ಮ ಕಡೆಯಿಂದ ಇಷ್ಟು 6,000 ರೂಪಾಯಿ ಆಗುತ್ತೆ, 6,000 ರೂಪಾಯಿ ಆಗಿದೆ, ಇನ್ನು ಮಿಕ್ಕಿದ್ದು ಏನು ನಾನು ಅರೇಂಜ್ ಮಾಡ್ತೀನಿ ಮಾಡ್ಕೊ ಅಂತ ಹೇಳ್ತಾರೆ. 6,000 ರೂಪಾಯಿ ಆಗಲ್ಲ ಕಣೋ, 1,00,000 6,000 ರೂಪಾಯಲ್ಲಿ ಏನು ಮಾಡಬೇಕಂತ ತಲೆ ಕೆಡ್ಸ್ಕೊತಾ ಇದ್ದೀನಿ. ಸರಿ ಬಿಡಿ ಆಯಿತು, ನಾನೇ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾನೆ. ಹಾಗೆ ಈ ಕಡೆ ಪೂಜಾ ಕೂಡ ರೋಹಿಣಿಗೆ ಕಾಲ್ ಮಾಡಿಬಿಟ್ಟು ಅಕ್ಕಪಕ್ಕ ಏನಾದರೂ ಮನೋಜ್ ಇದನ್ನು ಹೇಳು ಅಂತ ಕೇಳಿದಾಗ ಇಲ್ಲ ಯಾರೂ ಇಲ್ಲ, ಯಾಕೆ ಏನಾಯಿತು ಅಂತ ಕೇಳಿದಾಗ ಅಯ್ಯೋ ಬ್ರೋಕರು ಮತ್ತೆ ಕಾಲ್ ಮಾಡಿದ್ದ ಕಣೆ, ಅವನಿಗೆ ಅರ್ಜೆಂಟಾಗಿ 1,00,000 ಬೇಕಂತೆ ಅಂತೇಳಿ ಹೇಳ್ತಿರ್ತಾಳೆ. ಅವ್ರಿಗೆ ನಾವು 2 ದಿನ ಟೈಮ್ ಕೇಳಿದ್ದೀವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಕಣೆ ಕೇಳಿದ್ದೀವಿ, ಆದರೆ ಅವ್ರಿಗೆ ಯಾರೋ ಬೇರೆಯವರು ಆ ಮನೆ ನೋಡಿ ತುಂಬ ಇಷ್ಟ ಆಗಿ ಆ ಮನೆಗೆ ಬರ್ತೀವಿ ನಾವು ಇವಾಗ ಅಂತೇಳಿ ಫೋರ್ಸ್ ಮಾಡ್ತಿದ್ದಾರೆ. ಅದಕ್ಕೆ ಇವರು 1,00,000 ನೀವೇ ಕೊಡಿ ಬೇಗ ಅಂತೇಳಿ ಹೇಳ್ತಿದ್ದಾರೆ ಅಂತ ಅಂದಾಗ ಅಯ್ಯೋ 1,00,000 ನಾನು ಎಲ್ಲಿಂದ ಅರೇಂಜ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಿರ್ತಾರೆ. ನೀನು ಒಂದು ಕೆಲಸ ಮಾಡು, ಸುಳ್ಳು ಹೇಳಿದ್ಯಾ ನೋಡು, ದುಬೈಯಲ್ಲಿ ನನ್ನ ಗಂಡ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳು ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮನೋಜ್ ಕೂಡ ಬರ್ತಾನೆ. ಯಾರದು ದುಬೈಯಲ್ಲಿ ಇರೋದು, ಏನು ವಿಷಯ ಅಂತ ಕೇಳಿದಾಗ ಅಯ್ಯೋ ನನ್ನ ಫ್ರೆಂಡ್ ಬಾನು ಅಂತ ಹೇಳ್ಬಿಟ್ಟು ಅವಳಿಗೆ ಅರ್ಜೆಂಟಾಗಿ 1,00,000 ರೂಪಾಯಿ ಬೇಕಿತ್ತು ಅಂತ ಹೇಳ್ತಿದ್ಲು, ಅವಳಿಗೆ ತುಂಬ ಎಮರ್ಜೆನ್ಸಿ ಇದೆ ಅಂತ, ಅದಕ್ಕೆ ನಾನು ಕೊಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ನೀವು ನನಗೆ ಕೊಡ್ತೀರಾ ಅಲ್ವಾ 1,00,000 ರೂಪಾಯಿ ಅಂತೇಳಿ ಹೇಳ್ತಿರ್ತಾಳೆ. ಅವ್ಳು ಬೇಗ ಕೊಟ್ಬಿಡ್ತಾಳೆ, ಏನೋ 2-3 ಡೇಸಲ್ಲಿ ಬೇಗ ಕೊಟ್ಬಿಡ್ತಾಳೆ, ಅದಕ್ಕೆ ನಾನು ಜವಾಬ್ದಾರಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಏನೋ ಗೊತ್ತು ಗುರಿ ಇಲ್ದಿರೋರಿಗೆ 1,00,000 ರೂಪಾಯಿ ಕೊಡಬೇಕಾ ನಾನು ಅಂತೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಿರ್ತಾನೆ. ಅಯ್ಯೋ ಯಾರು ಗೊತ್ತು ಗುರಿ ಇಲ್ಲ ಅಂತಲ್ಲ, ಅವ್ರ ಗಂಡ ದುಬೈಲಿ ಕೆಲಸ ಮಾಡ್ತಿದ್ದಾರೆ, ಇವಳಿಗೆ ಎಮರ್ಜೆನ್ಸಿ ಬೇಕು ಅಂತೇಳಿ ಕೇಳ್ತಿದ್ದಲ್ಲ, ಯಾಕೆ ನೀವು ಕೊಡಲ್ಲ ಅಂತ ಕೇಳಿದಾಗ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತೇಳಿ ಮನೋಜ್ ಕೂಡ ಹೇಳ್ತಿರ್ತಾರೆ. ನಾನು ಕೇಳ್ತಿರೋದು ನಾನು ಎಲ್ಲಿಂದ ದುಡ್ಡು ಕೊಡಲಿ, 1,000 2,000 ಆಗಿದೆ ಏನೋ ಅಡ್ಜಸ್ಟ್ ಮಾಡಿ ಕೊಡ್ಬೋದಿತ್ತು, ನಾನು 1,00,000 ಎಲ್ಲಿ ತಗೊಳ್ಳಿ ಅಂತ ಮನೋಜ್ ಕೇಳ್ತಿರ್ಬೇಕಾದ್ರೆ ಹೇಗಿದ್ರು ಆ ಛಾಯೆ ದುಡ್ಡು ಕೊಟ್ಟಿದ್ದಾಳಲ್ಲ ಅದರಲ್ಲೇ 1,00,000 ರೂಪಾಯಿ ಅವಳಿಗೆ ಎತ್ತಿ ಕೊಡೋಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಏನು ಅದರಲ್ಲ ನೀನು ತಾನೇ ಹೇಳಿದ್ದಲ್ಲ 1 ರೂಪಾಯಿನೂ ತೆಗಿಯೋದು ಬೇಡ ಅಂತ, ಮತ್ತು ನೀನು ಯಾಕೆ ಈ ಥರ ಹೇಳ್ತಿದ್ಯಾ ಅಂತ ಮನೋಜ್ ಕೇಳಿದಾಗ ಇಲ್ಲ ತುಂಬ ಎಮರ್ಜೆನ್ಸಿ ಇದೆಯಲ್ಲ ಅದಕ್ಕೆ ಅದರಲ್ಲೇ ದುಡ್ಡು ಎತ್ಬಿಟ್ಟು ಕೊಡೋಣ ಅಂತೇಳಿ ಹೇಳ್ತಿದ್ದೆ. ಇಲ್ಲಪ್ಪ 1,000 2,000 ಅದು ನಾನು ಅಡ್ಜಸ್ಟ್ ಮಾಡಿಕೊಡ್ತಿದ್ದೆ, 1,00,000 ರೂಪಾಯಿ ಅದು ಗೊತ್ತು ಗುರಿ ಇಲ್ದಿರೋರು, ಏನೋ 3ನೇ ಪರ್ಸನ್ ಆಗಿದ್ದರೆ ಏನೋ ಹೇಳಿ ಹೊಡೆದು ಬಡ್ದು ಆದರೂ ಇಸ್ಕೋಬೋದು, ಅಂಥದ್ರಲ್ಲಿ ಇಂಥ ಫ್ರೆಂಡ್ಸ್ಗಾದ್ರೆ ಹೆಂಗೆ ಕೇಳೋದಕ್ಕಾಗುತ್ತೆ ಹೇಳು ನಾವು ಅಂತೇಳಿ ಮನೋಜ್ ಹೇಳ್ತಿರ್ಬೇಕಾದ್ರೆ ನೀವೇನು ಇವಾಗ ಕೊಡ್ತೀರಾ ಇಲ್ವಾ ಅಂತ ಹೇಳಿ ಜೋರು ಮಾಡ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಕೂಡ ಇಲ್ಲ ನಾನು ಕೊಡೋದಕ್ಕಾಗಲ್ಲ, ಕೊಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿರ್ತಾರೆ. ಅಲ್ಲ ಗೊತ್ತು ಗುರಿ ಇಲ್ದಿರೋರಿಗೆ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದಾರೆ, ನಂಬಿಕೆ ಮೇಲೆ ನೀವು ಚಾಯಿಂಗೆ 22,00,000 ರೂಪಾಯಿ ಕೊಟ್ರಿ ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾಳೆ. ಅದು ಕೇಳಿಸ್ಕೊಂಡಿದ್ದಕ್ಕೆ ಮನೋಜ್ಗೆ ತುಂಬ ಗಾಬರಿ ಆಗುತ್ತೆ, ತುಂಬ ಶಾಕಲ್ಲಿರ್ತಾನೆ. ನೀನು ಈ ಥರ ಎಲ್ಲ ಕೇಳ್ತಿದ್ಯಾ ಅಂತೆಲ್ಲ ಹೇಳ್ತಿರ್ತಾರೆ. ಮತ್ತು ಗೊತ್ತು ಗುರಿ ಇಲ್ದಿರೋರಿಗೆ ಕೊಡೋದಕ್ಕೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವು ಅವಳಿಗೆ 22,00,000 ರೂಪಾಯಿ ಹೆಂಗೆ ಕೊಟ್ಟರೆ ಅವಳ ಜೊತೆ ಹೆಂಗಿದ್ರಿ ನೀವು ಅಂತೇಳಿ ಕೇಳ್ತಿರ್ಬೇಕಾದ್ರೆ ನೋಡು ರೋಹಿಣಿ ನೀನು ಅದು ಮುಗ್ದೋಗಿರೋ ಕತೆ, ಅದು ಆಲ್ರೆಡಿ ಅವಳು ದುಡ್ಡು ಕೊಟ್ಟಿದ್ದಲ್ಲ, ಅದು ಅಲ್ಲಿಗೆ ಮುಗೀತು, ನೀನು ಪದೇ ಪದೇ ಇದನ್ನು ಮತ್ತೆ ಎತ್ತಿ ಈ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ಮನೋಜ್ ಹೇಳ್ತಿರ್ತಾರೆ. ಅಲ್ಲ ರೀ ನನ್ನ ಫ್ರೆಂಡ್ಸ್ಗೆ ಎಮರ್ಜೆನ್ಸಿ ಇದೆ, ಅವ್ನ ಗಂಡ ಕೊಡ್ತಾನೆ ಅಂತ ಹೇಳ್ತಿದ್ರು ಕೂಡ ನೀವು ಏನು ಒಂದು ಮಾತನ್ನು ಕೊಡ್ತೀನಿ ಅಂತ ನೀವು ಹೇಳ್ದೇನೆ ಅಷ್ಟು ಹಠ ಮಾಡಿ ಕಡ್ಡಿ ಮುಡ್ದಂಗೆ ಹೇಳ್ತಿದ್ದೀರ ಕೊಡೋದೇ ಇಲ್ಲ ಅಂತ ಹೇಳಿ ನನಗೆ ಅದಕ್ಕೆ ನಂಗೆ ತುಂಬ ಕೋಪ ಬರ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ನನಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಅವಳ ಮುಂದೆ ನನಗೆ ಮರ್ಯಾದೆ ಹೋಗುತ್ತೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವಳಿಗೆ ಬೇರೆ ಹೇಳ್ಬಿಟ್ಟಿದ್ದೀನಿ ಅಂತೇಳಿ ಹೇಳ್ತಾ ಇರ್ತಾಳೆ. ನೀನು ಏನಾದರೂ ಮಾಡು ರೋಹಿಣಿ, ಆದರೆ ನಾನಂತೂ ಕೊಡಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಬೇಡ ಮನೋಜಲ್ಲಿ ನಂಗೆ ತುಂಬ ಕೋಪ ಬರ್ತಿದೆ ಅಂತೇಳಿ ಈ ಕಡೆ ರೋಹಿಣಿ ಹೇಳ್ತಿರ್ಬೇಕು, ನೀನು ಏನಾದರೂ ಅಂದ್ಕೋ ರೋಹಿಣಿ ನಾನಂತೂ ಕೊಡೋದಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅವಳು ಅಲ್ಲಿರೋ ವಸ್ತುನೆಲ್ಲ ಎತ್ತಿ ಎತ್ತಿ ಬಿಸಾಕ್ತಾ ಇರ್ತಾಳೆ. ಅದು ನೋಡಿ ಗಾಬರಿಯಿಂದ ಅವನು ಕೂಡ ಅಲ್ಲಿಂದ ರೂಮಿಂದ ಹೊರಟೋಗ್ತಾನೆ. ಈ ಕಡೆ ರೋಹಿಣಿ ತುಂಬ ಕೋಪದಲ್ಲೇ ಇರ್ತಾಳೆ.
ಅದೇ ಟೈಮ್ಗೆ ಗಾರ್ಡನಲ್ಲಿ ಈ ಕಡೆ ರವಿ ಬಂದಾಗ ಈ ಕಡೆ ಸೂರ್ಯನು ಕೂಡ ಏನೋ ಗಾಬರಿಯಿಂದ ಯೋಚನೆ ಮಾಡಿ ಓಡಾಡ್ತಿರ್ತಾನೆ. ಯಾಕಣ್ಣ ಈ ಥರ ಎಲ್ಲ ಓಡಾಡ್ತಿದ್ದೆ, ಏನೋ ಆಯಿತು ಅಂತ ಕೇಳಿದಾಗ ರವಿ ಏನೂ ಇಲ್ಲ ಕಣೋ, ಅದೇ ನನ್ನ ಫ್ರೆಂಡ್ ಚೇತ ಅಂತ ಇದ್ನಲ್ಲೋ, ಅವ್ರ ಅಪ್ಪ ಅಮ್ಮಗೆ ಷಷ್ಠಿ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ 1,00,000 ಬೇಕು ಅಂತ ಹೇಳಿದ್ದೆ. ಅದನ್ನು ನಾನು ಮೀನನ ಹತ್ರ ಹೋಗಿ ಕೇಳಿದೆ. ಮೀನು ಕೊಡೋದೇ ಇಲ್ಲ ಅಂತ ಅಂತಿದ್ದಾಳೆ ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ ಯಾಕೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಂದಾಗ ಅದೇ ಟೈಮ್ಗೆ ಈ ಕಡೆ ಮನೋಜ್ ಕೂಡ ಬರ್ತಾನೆ. ನೀನು ಯಾಕೋ ಬಂದೆ, ನೀನೇನೋ ಗಾರ್ಡನಲ್ಲಿ ಏನು ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ಏನು ಮಾಡ್ತಿದ್ದೀರಾ ಅಂತೇಳಿ ರವಿ ಕೇಳ್ತಿರ್ಬೇಕಾದ್ರೆ ಏನೋ ಸುಮ್ಮನೆ ಕಣ, ಅಲ್ಲಿ ಇರೋದಕ್ಕೆ ನನ್ನ ಮನಸ್ಸಾಗಲಿಲ್ಲ ರೂಮಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಅಡುಗೆ ಮನೆಯಲ್ಲೂ ಕೂಡ ಮೀನ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಶ್ರುತಿನೂ ಕೂಡ ಬರ್ತಾಳೆ. ನನಗೊಂದು ಲೋಟ ಕಾಫಿ ಮಾಡ್ಕೊಡಿ ಅಂತ ಅಂದಾಗ ಸರಿ ಅಂತ ಹೇಳ್ತಾಳೆ. ಯಾಕೇನೋ ಟೆನ್ಷನಲ್ಲಿ ಇದ್ದೀರಾ ಅಂತ ಅಂದಾಗ ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಕೂಡ ಬರ್ತಾಳೆ. ಏನು ರೋಹಿಣಿ ಅವರೇ ಕಾಫಿ ಕುಡಿತೀರಾ ಅಂತ ಕೇಳ್ತಾಕೆ ಇಲ್ಲ ನನಗೆ ಬೇಡ ಅಂತೇಳಿ ಹೇಳ್ತಿರ್ತಾರೆ. ನೀವು ಯಾಕೆ ಟೆನ್ಷನಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಶ್ರುತಿ ರೋಹಿಣಿ ಕೇಳಿದಾಗ ಹಾಗೇನಿಲ್ಲ ಅನ್ಬೇಕಾದ್ರೆ ಏನೋ ಆಯಿತು ನಿಮ್ಮಿಬ್ಬರಿಗೆ ಅಂತ ಈ ಕಡೆ ರವಿನೂ ಕೂಡ ಕೇಳ್ತಿರ್ತಾರೆ. ಅಯ್ಯೋ ದುಡ್ಡಿನ ಸಮಸ್ಯೆ ಕಣೋ ಅಂತ ಹೇಳಿದಾಗ ಈ ಕಡೆ ಮನೋಜ್ ಕೂಡ ಹೇಳ್ತಾರೆ ನಂದು ಅಷ್ಟೇ ಕಣೋ ದುಡ್ಡಿನ ಸಮಸ್ಯೆನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಿಮ್ಮಿಬ್ಬರಿಗೆ ಏನೋ ದುಡ್ಡಿನ ಸಮಸ್ಯೆ ಅಂತ ಕೇಳಿದಾಗ ಈ ಕಡೆ 1,00,000 ಕಾಂಪಿಟೇಷನ್ ವಿನ್ ಆಗಿದ್ಕೊಂಡು ಅದರಲ್ಲಿ 50,000 ಕೊಡು ಅಂದ್ರೂ ಈ ಕಡೆ ಮೀನಾ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅದೇ ಟೈಮ್ಗೆ ಈ ಕಡೆ ಶ್ರುತಿಗೆ ರೋಹಿಣಿ ಕೇಳ್ತಿರ್ತಾಳೆ. ನನ್ನ ಫ್ರೆಂಡ್ ಎಮರ್ಜೆನ್ಸಿ ಇದೆ, 1,00,000 ಬೇಕಿತ್ತು, ಅದು ನಿಮ್ಮ ಕೈಲಿ ಕೊಡೋದಕ್ಕಾಗುತ್ತೆ ಅಂತೇಳಿ ಶ್ರುತಿಗೂ ಕೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಕೈಯಲ್ಲಿ ಹಾಲು ಸುಟ್ಕೊಬಿಡ್ತಾಳೆ ಈ ಕಡೆ ಮೀನನ್ನು ಕೂಡ. ಅದಕ್ಕೇ ಈ ಕಡೆ ನನಗೂ ಅದೇ ಕಣೋ, ರೋಹಿಣಿ ಕೂಡ ಅವಳ ಫ್ರೆಂಡ್ಸ್ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ದುಡ್ಡು ಕೇಳ್ತಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಮನೋಜ್ ರವಿಗೂ ಕೂಡ. ಅದು ಹೆಂಗೋ ಕೊಡೋದಕ್ಕಾಗುತ್ತೆ, ಹಿಂದೆ ಮುಂದೆ ಯೋಚನೆ ಮಾಡಿ ಕೊಡಬೇಕು ತಾನೆ, ಅದು ಒಂದಲ್ಲ ಎರಡಲ್ಲ 1,000 ಅಲ್ಲ 1,00,000 ಕೊಡಬೇಕಂತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ರೋಹಿಣಿ ಕೂಡ ಹೇಳ್ತಿರ್ತಾಳೆ ತುಂಬ ಎಮರ್ಜೆನ್ಸಿ ಇದೆ, 2 ಡೇಸಲ್ಲಿ ಕೊಟ್ಬಿಡ್ತಾಳೆ ಅವಳು ಅಂತ ಹೇಳಿ ಹೇಳ್ತಿರ್ತಾಳೆ. ಅಲ್ಲ ಕಣೋ ಅದು ಯಾಕೋ ಕೊಡಬಾರ್ದು ಅಂತ ಹೇಳಿ ಈ ಕಡೆ ಸೂರ್ಯ ಕೇಳ್ತಿರ್ಬೇಕಾದ್ರೆ ಅಲ್ಲ ಕಣೋ ಹಿಂದೆ ಮುಂದೆ ಯೋಚನೆ ಮಾಡಿದೆ ಏನು ಎತ್ತ ಅಂತ ಇಲ್ಲಿ ಗೊತ್ತಿಲ್ಲದೇನೆ ಅದು ಹೆಂಗೋ 1,00,000 ಕೊಡೋಕ್ಕಾಗುತ್ತೆ ಅಂತ ಕೇಳಿದಾಗ ಅಲ್ಲ ಕಣೋ ಅವಳು ಕಷ್ಟದಲ್ಲಿ ಇದೆ ಅಂತ ಅಂದಮೇಲೆ ಫ್ರೆಂಡ್ಸ್ ಅಂತ ಅಂದಮೇಲೆ ಹೆಲ್ಪ್ ಮಾಡಬೇಕು ಅಂತ ಸೂರ್ಯ ಹೇಳ್ತಿರ್ತಾರೆ. ಅದೇ ಟೈಮ್ ಈ ಕಡೆ ಕಷ್ಟದಲ್ಲಿ ಇದ್ದಾರೆ ಹೆಲ್ಪ್ ಮಾಡಬೇಕು, ಹೌದು ಸರಿ, ಅದು ಏನೋ ಮೆಡಿಕಲ್ ಎಮರ್ಜೆನ್ಸಿ ಏನೋ ತಲೆ ಸುತ್ತ ಏನೋ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಕೊಡೋಣ, ಹೆಲ್ಪ್ ಮಾಡೋಣ, ಅದು ಏನು ಬೇರೆ ಸುಮ್ಮನೆ ಕಾಟಾಚಾರಕ್ಕೆ ಶೋ ಆಫ್ಗೆಲ್ಲ ಎಂತ ಕೊಡಬೇಕು ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಾ ಹೇಳೋದು ಕರೆಕ್ಟ್ ಇದೆ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಆಗಲ್ಲ ರೋಹಿಣಿ ಅವರಿಗೆ ಕಾಲು ಮುರಿದಿದೆ, ಕೈ ಮುರಿದಿದೆ, ಆಪ್ರೇಷನ್ ಇದೆ, ಏನೋ ಅಂತ ಅಂದರೆ ಕಷ್ಟ ಸುಖ ಇದೆ ಅಂದರೆ ಕೊಡೋಣ, ಸುಮ್ಮನೆ ಯಾರಿಗೋ ಶೋ ಆಫ್ಗೆ ಯಾರಿಗೋ ಊಟ ಹಾಕಬೇಕು, ಯಾರಿಗೋ ಮೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಂತಕ್ಕೆ ಫಂಕ್ಷನ್ ಮಾಡೋದಕ್ಕೆ ದುಡ್ಡು ಕೊಡಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಶ್ರುತಿದೇಳು ಹೌದೌದು ರೋಹಿಣಿ ಮೀನಾ ಹೇಳೋದು ಕರೆಕ್ಟ್ ಇದೆ ಅಂತ ಹೇಳ್ತಿರ್ತಾಳೆ. ಅಲ್ಲ ಕಣೋ ಅವನಿಗೆ ಹೆಲ್ಪ್ ಮಾಡಬೇಕು ಸರಿ, ಅದಕ್ಕೆ ಏನೋ ಇದೆ ಅಂದರೆ ಹೆಲ್ಪ್ ಮಾಡೋಣ, ಅದು ಬಿಟ್ಟು ಸುಮ್ಮನೆ ಎಂತಕ್ಕೆ ಹೆಲ್ಪ್ ಮಾಡಬೇಕಂತ ಒಂದು ಕಡೆ ಮನೋಜ್ ಸೂರ್ಯಂಗೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನೂ ಕೂಡ ಹೇಳ್ತಾ ಇರ್ತಾಳೆ. ನೀವು ಹೆಲ್ಪ್ ಮಾಡಿ ಬೇಡ ಅಂತ ಅನ್ನಲ್ಲ, ಅದೇ ನಮಗೂ ಪ್ರಾಬ್ಲಮ್ ಇದೆ ಅಂದಮೇಲೆ ನಾವು ಅದಕ್ಕೆ ಹೆಂಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಅಷ್ಟೊಂದು ದುಡ್ಡಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಹೇಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ತಾನೆ ಅವನು ನಾನು ಎಷ್ಟೇ ಕಷ್ಟದಲ್ಲಿದ್ರೂ ಕೂಡ ನಾನು ಅವನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶ್ರುತಿನೂ ಕೂಡ ಹೌದು ಹೆಲ್ಪ್ ಮಾಡಲೇಬೇಕು ಫ್ರೆಂಡ್ಸಿಗೆ ಅಂತ ಹೇಳಿ ಹೇಳ್ತಿರ್ತಾಳೆ. ಈ ಕಡೆ ರೋಹಿಣಿ ಇದ್ದವರು ಅವ್ರು ಕಷ್ಟ ಕಾಲದಲ್ಲಿ ನಾವು ಹೆಲ್ಪ್ ಮಾಡಿದ್ರೆ ನಾವಿನೆಂಥ ಫ್ರೆಂಡ್ಸು ಅಂತ ಹೇಳಿ ಈ ಕಡೆ ಅವಳು ಕೂಡ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಶ್ರುತಿ ಇದ್ದಳು ಹೌದು ರೋಹಿಣಿ ಹೇಳೋದು ಕರೆಕ್ಟೇ ಅಂತ ಹೇಳ್ತಿರ್ತಾರೆ. ನಿಮ್ಮಿಬ್ಬರು ಪ್ರಕಾರ ನೀವಿಬ್ಬರು ಹೇಳೋದು ಕರೆಕ್ಟೇ ಕಣೋ, ಅದು ಹೆಂಗೆ ಅಡ್ಜಸ್ಟ್ ಮಾಡಿ ನೀವು ಕೊಡ್ತೀರಾ ಹೇಳು ಅಂತೇಳಿ ರವಿ ಕೂಡ ಸೂರ್ಯಂಗೆ ಕೇಳ್ತಿರ್ಬೇಕಾದ್ರೆ ನೋಡೋ ಅದೇ ಟೈಮ್ಗೆ ಈ ಕಡೆ ಮೀನೂ ಕೂಡ ಹೇಳ್ತಾ ಇರ್ತಾಳೆ ಅವರಿಗೆ ಹೆಲ್ಪ್ ಮಾಡೋಣ ಇಲ್ಲ ಅಂತ ಅಲ್ಲ, ಆದರೆ ನಮ್ಮ ಕೈಯಲ್ಲಿ ದುಡ್ಡಿದ್ರೆ ತಾನೆ ನಾವು ಅವ್ರಿಗೆ ಅಷ್ಟೊಂದು ಹೆಲ್ಪ್ ಮಾಡೋಕ್ಕಾಗುತ್ತೆ, ಸುಮ್ಮನೆ ಏನಿಗೆ ಹೆಲ್ಪ್ ಮಾಡಬೇಕು ಹೇಳಿ ಶ್ರುತಿ ಅವರೇ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅವ್ರು ಈ ಕಡೆ ಮನೋಜ್ ಇದನ್ನು ಹೌದು ಸುಮ್ಮನೆ ಎಂದಕ್ಕೆ ಹೆಲ್ಪ್ ಮಾಡಬೇಕು, ನಮಗೆ ನಾವೇ ಕಷ್ಟದಲ್ಲಿ ಇದ್ದೀವಿ ಅಂತ ಅಂದಮೇಲೆ ಅವ್ರಿಗೆ ಯಾಕೆ ಹೆಲ್ಪ್ ಮಾಡಬೇಕು ಅಂತ ಇಬ್ಬರು ಕೂಡ ಇಂಗ್ಲಿ ವಾದಿಸ್ತಾನೆ ಇರ್ತಾರೆ. ಈ ಕಡೆ ಒಂದು ಕಡೆ ಮನೋಜು ಮತ್ತು ಕಡೆ ಸೂರ್ಯ ಇಬ್ಬರು ರವಿ ಹತ್ರ ವಾದಿಸ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಶ್ರುತಿಗೆ ರೋಹಿಣಿ ಮತ್ತು ಇಬ್ಬರು ಮೀನನ್ನು ಕೂಡ ವಾದಿಸ್ತಾನೆ ಇರ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಎಲ್ಲರೂ 4 ಜನನು ಯೋಚನೆ ಮಾಡಿಕೊಂಡೇ ನಿಂತಿರ್ತಾರೆ. ಅದಕ್ಕೆ ಶ್ರುತಿ ಹೇಳ್ತಿರ್ತಾಳೆ ನಿಮ್ಮಿಬ್ಬರಿಗೆ ಏನು ಸರಿ ಅನಿಸುತ್ತೆ ಅದನ್ನು ಹೇಳಿ ಅಂತ ಅಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ರವಿನೂ ಕೂಡ ಏನೋ ಒಂದು ಐಡಿಯಾ ಕೊಡೋಣ ಇರಿ 1 ನಿಮಿಷ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೀನು ಕರೆಕ್ಟು, ನೀನು ಫ್ರೆಂಡಿಗೆ ಹೆಲ್ಪ್ ಮಾಡಬೇಕು ಅಂತ ನೀನಿದ್ಯಾ, ಅದೇ ನೀನು ಯಾಕೆ ಬಡ್ಡಿಗೆ ಬಿಡಬಾರ್ದು ಅಂತ ಹೇಳಿ ಕೇಳ್ತಿರ್ತಾನೆ. ಈ ಕಡೆ ಶ್ರುತಿ ಅದನ್ನು ಕೇಳಿಸ್ಕೊಂಡಿದ್ದಕ್ಕೆ ಮೀನಿಗೂ ಶಾಕ್ ಆಗುತ್ತೆ. ಅದನ್ನು ಕೇಳಿಸ್ಕೊಂಡಿದ್ದಕ್ಕೆ ಮನೋಜ್ ಕೂಡ ಹೌದು ಕೂಡ ನೀನು ಕೂಡ ಐಡಿಯಾನು ಕರೆಕ್ಟಾಗಿದೆ, ನಾವು ಯಾಕೆ ಬಡ್ಡಿಗೆ ಬಿಡಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಇದನ್ನು ಅಲ್ಲ ಕೊಡೋ ಪ್ರಿನ್ಸಿಪಲ್ ಕೊಡ್ಬೇಕಾದ್ರೆ ಬಡ್ಡಿಗೆ ಯಾಕೆ ಕೊಡಬೇಕು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ರೋಹಿಣಿ ಇದ್ರಲ್ಲಿ ಹೌದು ನೀವು ಕೊಟ್ಟಿರೋ ಐಡಿಯಾನು ಕರೆಕ್ಟಾಗಿದೆ, ಬಡ್ಡಿಗೆ ತೊಗೋಬೋದಲ್ವಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನನಗಂತೂ ಈ ಐಡಿಯಾ ತುಂಬ ವರ್ಕೌಟ್ ಆಗಿದೆ, ನಾನಂತೂ ಹೋಗಿ ಹಿಂಗೆ ಕೇಳ್ತೀನಿ ಅಂತೇಳಿ ರೋಹಿಣಿ ಹೋಗ್ತಾಳೆ. ಹೌದು ನೀನು ಕೊಟ್ಟಿರೋದು ಐಡಿಯಾನು ತುಂಬ ಚೆನ್ನಾಗಿದೆ ಅಂತೇಳಿ ಈ ಕಡೆ ಮೀನನ್ನು ಕೂಡ ಹೇಳ್ತಾ ಇರ್ತಾಳೆ. ನನಗೂ ಒಂದು ಐಡಿಯಾ ಸಿಕ್ತು, ನಾನು ಹಿಂಗೆ ಹೋಗಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಮೀನನ್ನು ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಇದ್ದರೆ ಏನು ಮಾಡಬೇಕಂತ ನೀವು ಯೋಚನೆ ಮಾಡಿದೆ, ಅವನು ಕೂಡ ಯೋಚನೆ ಮಾಡ್ತಿರ್ತಾನೆ. ಅದು ಹೆಂಗೋ ಬಡ್ಡಿ ಕೇಳೋಕ್ಕಾಗುತ್ತೆ, ಅವರೇ ಕಷ್ಟದಲ್ಲಿದ್ದಾಗ ದುಡ್ಡು ಕೇಳಿದ್ದಾರೆ ಅಂದಮೇಲೆ ಬಡ್ಡಿ ದುಡ್ಡು ಕೊಡು ಅಂತ ಹೆಂಗೆ ಕೇಳೋಕ್ಕಾಗುತ್ತೆ ಅಂದಾಗ ಮನೋಜ್ ಕೂಡ ಹೇಳ್ತಾ ಇರ್ತಾನೆ
ಅಲ್ಲ ಕಣೋ ಅವನಿಗೆ ಬಡ್ಡಿ ಕೊಡು ಅಂತೇಳಿ ಕಮ್ಮಿ ಪರ್ಸೆಂಟೇಜ್ ಕೊಡೋಣ ಬಿಡು ಅಂತೇಳಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಬಡ್ಡಿ ದುಡ್ಡಲ್ಲಿ ಹೆಂಗೆ ಕೊಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೇಳ್ತಿರ್ಬೇಕಾದ್ರೆ, ಅಲ್ಲ ಫ್ರೆಂಡ್ಸ್ ಆದಮೇಲಿಂದ ಇಸ್ಕೊಂಡಿರ್ತಾರೆ ತಾನೇ, ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿಕೊಡ್ತಾರೆ ಬಿಡಿ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಕಣೋ ನನಗಂತೂ ಈ ಐಡಿಯಾ ಇಷ್ಟ ಆಗಿಲ್ಲ ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ನಿಮ್ಗೆ ಇಷ್ಟ ಆಯಿತೋ ಬಿಡ್ತೋ ಗೊತ್ತಿಲ್ಲ, ನಾನಂತೂ ಹಿಂಗೆ ಮಾಡೋದು ಅಂತೇಳಿ ಮನೋಜ್ ಕೂಡ ಹೇಳ್ತಿರ್ತಾನೆ. ಅದೇ ಟೈಮಿಗೆ ಶ್ರುತಿ ಇದ್ದಳು, ನೀವು ಹೇಳೋದು ಕರೆಕ್ಟ್ ಇದೆ, ನಾನು ಹೇಳೋದು ಕರೆಕ್ಟ್ ಇದೆ ನೋಡಿ, ಬಡ್ಡಿ ದುಡ್ಡು ಬಿಟ್ಟರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವ್ರಿಗೇನೋ ಭಯದಿಂದ ನಾವು ಬಡ್ಡಿಲಿ ಇಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ. ಆಮೇಲೆ ನಾವು ಕೂಡ ಅವರು ಫ್ರೆಂಡ್ಶಿಪ್ಪಲ್ಲಿ ಹಿಂಗೆ ಒಳ್ಳೆತನದಲ್ಲಿ ಹೇಳ್ಬೋದಲ್ವ, ನೋಡು ಈ ಥರ ದುಡ್ಡು ನೀವು ಪದೇ ಪದೇ ಇಸ್ಕೊತಿದ್ರೆ ನನಗೂ ಪ್ರಾಬ್ಲಮ್ ಆಗುತ್ತೆ, ಇಸ್ಕೊಂಡಿದ್ದು ನಿನಗೂ ಪ್ರಾಬ್ಲಮ್ ಆಗುತ್ತೆ, ಯೋಚನೆ ಮಾಡಿ ಇದು ಮಾಡು ಅಂತ ನಾವು ಅವರಿಗೆ ಬುದ್ಧಿನೂ ಹೇಳ್ದಂಗೆ ಆಗುತ್ತೆ. ಬಡ್ಡಿ ದುಡ್ಡು ಇಸ್ಕೊಂಡಿದ್ದೀವಿ ಅನ್ನೋ ಬೈಕಾದರೂ ಅವ್ರು ಪದೇ ಪದೇ ನಮಗೆ ದುಡ್ಡು ಅಥವಾ ಅಸಲಿನೂ ತೀರಿಸ್ತಾರೆ ಅಂತೇಳಿ ಶ್ರುತಿನೂ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೇ ಈ ಕಡೆ ಮನೋಜ್ ಇದ್ದಿದ್ದು ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ ನಿಂತ್ಕೊಂಡು ಏನು ಮಾಡೋದು ಅಂತ ಹೇಳಿ. ಅದಕ್ಕೆ ರವಿನೂ ಕೂಡ ಹೇಳ್ತಾ ಇರ್ತಾನೆ, ನೋಡಪ್ಪ ನನಗೆ ಕೊಟ್ಟಿರೋ ಐಡಿಯಾ ನನಗೆ ಬೆಸ್ಟ್ ಇದೆ ಅಂತ ಅನಿಸುತ್ತೆ, ನಾವು ಬಡ್ಡಿಗೆ ಬಿಟ್ಟರೆ ಕರೆಕ್ಟು ಅಂತ ಹೇಳಿದಾಗ ಈ ಕಡೆ ಅದೇ ವಿಷಯಕ್ಕೆ ಈ ಕಡೆ ಶ್ರುತಿನೂ ಕೂಡ ಹೇಳ್ತಾರೆ, ನಾವು ಬಡ್ಡಿಗೆ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ, ಅವ್ರು ಬಡ್ಡಿಗೆ ಬಿಟ್ಟಿದ್ದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಖುಷಿನೂ ಅವರಿಗೂ ಇರುತ್ತೆ, ಬಡ್ಡಿ ಇಸ್ಕೊಂಡಿದ್ದೀವಿ ಭಯನೂ ಅವರಿಗೂ ಇರುತ್ತೆ ಅಂತ ಹೇಳಿದಾಗ, ನಾನು ಇದೇ ಐಡಿಯಾ ನಾನು ಇದನ್ನೇ ಹೋಗಿ ಕೇಳ್ತೀನಿ ಅಂತ ಇಬ್ಬರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಅದಕ್ಕೆ ಈ ಕಡೆ ಮನೋಜ್ ಇದ್ದಿದ್ದು ನನಗೆ ಒಂದು ಐಡಿಯಾ ಸಿಕ್ತು, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಹೇಳ್ತಾ ಇರ್ತಾನೆ. ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಅಪ್ಪ ನನಗೆ ಪಕ್ಕಾ ಐಡಿಯಾ ಸಿಕ್ತು ಅಂತ ಹೇಳಿದಾಗ, ನಿನಗೇನೋ ಪ್ರಾಬ್ಲಮ್ ಆಯಿತು ಅಂದಾಗ, ಹೋಗೋ ನಿಂಗೆ ಕೊಟ್ಟಿದ್ದಾರೆ ಡಬ್ಬ ಐಡಿಯಾ ಅಂತೇಳಿ ಸೂರ್ಯ ರವಿಗೆ ಬೈತಾ ಇರ್ತಾನೆ. ಅದನ್ನು ಯೋಚನೆ ಮಾಡ್ಕೊಂಡು ಈ ಕಡೆ ರೋಹಿಣಿ ಕೂಡ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೋಜ್ ಕೂಡ ಬರ್ತಾನೆ. ರೋಹಿಣಿ ಬೇಜಾರು ಮಾಡ್ಕೋಬೇಡ ನಾನು ಹೇಳಿದ್ದಕ್ಕೆ ಅಂತಕ್ಕ, ಇಲ್ಲ ನೀವು ಬೇಜಾರು ಮಾಡ್ಕೊಂಡೆ ಹಂಗೆ ಖುಷಿಯಾಗಿದ್ದೀನಿ ನೋಡಿ ಅಂತೇಳಿ ಹೇಳ್ತಾ ಇರ್ತಾಳೆ. ಹಾಗಲ್ಲ ರೋಹಿಣಿ, ಯಾರೋ ಗೊತ್ತು ಗೂಡಿ ಇಲ್ದಿರೋಗೆ ನಾವು ಸುಮ್ಮನೆ ದುಡ್ಡು ಕೊಟ್ಟು ನಾವು ಯಾಕೆ ತಲೆ ಮೇಲೆ ನಾವೇ ಇದು ಮಾಡ್ಕೊಳ್ಳೋದು, ಅದಕ್ಕೆ ನಾನು ಬೇಡ ಅಂತ ಹೇಳಿದೆ. ನಾನು ನಂಬಿರೋದಲ್ಲಿ ನಾನು ನೋಡು, ನೀನು ಪದೇ ಪದೇ ಇವಾಗಲೇ ಹೇಳ್ತಿದ್ದೀನಿ ನೋಡು, ಪದೇ ಪದೇ ನೀನು ಪದೇ ಪದೇ ಚಾಯಿನ ವಿಷಯ ಹೇಳಕ್ಕೆ ಹೋಗ್ಬೇಡ, ಏನೋ ಅದು ತಪ್ಪಾಗಿ ಆಗಿರ್ಬೋದು, ಅವಳಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ, ಅವ್ಳ ಜೊತೆ ಇದ್ದೀನಿ, ಅದು ನಿಜಾನೇ, ಅದೇ ಆ ತಪ್ಪು ನಾನು ತಿಳ್ಕೊಂಡು ಅದನ್ನು ನಾನು ಸರಿ ಪಡ್ಕೊಂಡು ಹೋಗ್ತಾ ತಿಂತಾನೆ. ನೀನೇ ಹೇಳಿದ್ದ ದುಡ್ಡು ತೆಗಿಯೋದು ಬೇಡ ಅಂತ, ನೀನು ಪದೇ ಪದೇ ಯಾಕೆ ಚಾಯಿನ ವಿಷಯ ಹೇಳ್ತಿದ್ದೆ, ನನಗೆ ಅದಕ್ಕೆ ತುಂಬ ಕೋಪ ಬರ್ತಿದ್ದೆ, ನೀನು ಪದೇ ಪದೇ ಚಾಯಿನ ವಿಷಯ ಹೇಳಕ್ಕೆ ಹೋಗ್ಬೇಡ ನೀನು ಅಂತೇಳಿ ಮನೋಜ್ ರೋಹಿಣಿಗೆ ಹೇಳ್ತಿರ್ಬೇಕಾದ್ರೆ, ಸಾರಿ ಮನೋಜ್ ಅವರೇ, ನಾನು ಪದೇ ಪದೇ ಹೇಳಿದ್ದಕ್ಕೆ ಸಾರಿ ಅಂತ ಅವಳು ಕೂಡ ಸಾರಿ ಕೇಳ್ತಾನೆ ಇರ್ತಾಳೆ. ನೆಕ್ಸ್ಟ್ ಟೈಮ್ ನಾನು ಯಾವತ್ತೂ ನಾನು ಅವಳ ವಿಷಯ ಎತ್ತೋದಿಲ್ಲ, ಅವಳ ಹೆಸರು ಕೂಡ ಎತ್ತೋದಿಲ್ಲ ಅಂತೇಳಿ, ನೀವು ಸಡನ್ನಾಗಿ ದುಡ್ಡು ಕೊಡೋಲ್ಲ ಅಂತ ಅಂದ್ಬಿಟ್ಟಲ್ಲ, ಆ ಟೆನ್ಷನ್ಗೆ ಇದಕ್ಕೆ ನಾನು ಹಾಗೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ, ಸಾರಿ ಅಂತೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಸರಿ ಆಯಿತು, ಸಾರಿ ಕೇಳಿದ್ದು, ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡಿಕೊಂಡು ಹೊರಗಡೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನೀನು ಹೇಳ್ದಂಗೆ ದುಡ್ಡು ಕೊಡೋಣ ಅವರಿಗೆ, ಅದು ಬಡ್ಡಿಲಿ ಕೊಡೋಣ ನಾವು ಅವರಿಗೆ ಅಂತ ಹೇಳಿ ಹೇಳ್ತಿರ್ತಾರೆ. ಹಂಗೂ ಹಿಂಗೂ 1 ಲಕ್ಷ ಅಂದರೆ 3% ಹಂಗೆ ಬಡ್ಡಿ ಕೊಟ್ಬಿಡೋಣ, ತಿಂಗಳ 4,000 ರೂಪಾಯಿ 3,000 ರೂಪಾಯಿ ಬರುತ್ತೆ ನಮಗೆ ಅಂತೇಳಿ ಹೇಳ್ತಿದ್ದೆ. ಏನು ಬಡ್ಡಿಗ ಅಂತ ಕೇಳ್ತಾರೆ. ಅವ್ರಿಗೆ ದುಡ್ಡು ಬೇಕು ಅಂದರೆ ಬಡ್ಡಿಯಲ್ಲಿ ಇಸ್ಕೊಂಡ್ಲೇ ಬಿಡು, ನಮಗೂ ದುಡ್ಡು ಬಂದಂಗೆ ಆಗುತ್ತೆ, ಅವ್ರಿಗೂ ದುಡ್ಡು ಇಸ್ಕೊಂಡಂಗೆ ಆಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಹೌದಾ ಸರಿ ಆಯಿತು ನೋಡೋಣ, ಕೇಳಿ ನೋಡ್ತೀನಿ ಅವಳಿಗೆ ಏನಾದರೂ ಅಂತ ಅಂದಾಗ, ಸರಿ ಆಯಿತು ಕೇಳು ಅಂತ ಹೇಳ್ತಿರ್ತಾರೆ. ನನಗೊಂದು ತುಂಬ ಖುಷಿ ಆಗ್ತಿದೆ ದುಡ್ಡು ಕೊಡ್ತೀರಾ ಅಂತ ಅಂದಿದ್ದಕ್ಕೆ ಅಂತೇಳಿ ಈ ಕಡೆ ರೋಹಿಣಿ ಕೂಡ ಖುಷಿ ಪಡ್ತಾ ಇರ್ತಾರೆ. ನನಗೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡಿದ್ದೀರಾ ನೀವು ಅಂತೇಳಿ ಈ ಕಡೆ ರೋಹಿಣಿ ಮನೋಜಿಗೆ ಹೇಳಿ ಖುಷಿ ಪಡ್ತಿರ್ತಾಳೆ. ನಿನಗೋಸ್ಕರ ಇದನ್ನೆಲ್ಲ ಮಾಡೋದು, ನಾನು ಅಮ್ಮನ ಬಿಟ್ಟು ನಿನ್ನೊಬ್ಳನ್ನ ನಾನು ಈ ಜಗತ್ತಲ್ಲಿ ನಂಬೋದು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಅವಳಿಗೆ ಫೋನ್ ಮಾಡಿ ಇವಾಗಲೇ ಹೇಳ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು ಅಂತ ಅವಳು ಫೋನ್ ಮಾಡಿ ಹೇಳ್ತಿರ್ಬೇಕಾದ್ರೆ, ಇಷ್ಟು ಬೇಗ ಯಾಕೆ ಹೇಳಿದ್ರೆ ನಾಳೆ ಹೇಳು ಅಂತ ಅಂದಾಗ, ಅಯ್ಯೋ ಅವಳು ಬಾಡಿಗೆ ದುಡ್ಡು ಕೊಡಬೇಕು, ಅಡ್ವಾನ್ಸ್ ದುಡ್ಡು ಕೊಡಬೇಕು ಅಂತೇಳಿ ಹೇಳ್ತಾಳೆ. ಅಡ್ವಾನ್ಸ್ ದುಡ್ಡಾ ಅಂತ ಕೇಳಿದಾಗ, ಅಂದರೆ ಅವಳು ಕೂಡ ಏನೋ ಅವಳಿಗೂ 1 ಲಕ್ಷ ಪೂರ್ತಿ ಬೇಕಂತೆ, ಅದಕ್ಕೆ ನಾನು ಅಡ್ವಾನ್ಸ್ ಹಾಕಿ ಸುಮ್ಮನೆ ಇಟ್ಕೊಳ್ಳೋದು ಬೇಡ, ಸ್ವಲ್ಪ ದುಡ್ಡು ಅಂತೇಳಿ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಅವಳಿಗೇನೋ ಎಮರ್ಜೆನ್ಸಿ ಇದೆ, ಅದಕ್ಕೆ ನಾವು ಕೊಡೋಣ ಪೂರ್ತಿ ದುಡ್ಡು, ಅವಳು ತಿಂಗಳ ದುಡ್ಡು ಕೊಡೋ ಜವಾಬ್ದಾರಿ ನಂದು, ನಿನ್ನ 4,000 ರೂಪಾಯಿ ನಾನೇ ನಿಮಗೆ ತಂದು ಕೊಡ್ತೀನಿ ಅಂತೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಅವಳು ನಾಳೆ ಫರ್ನಿಚರ್ ಅಂಗಡಿಗೆ ಬಂದು ದುಡ್ಡು ಇಸ್ಕೊ ಅಂತೇಳಿ ಹೇಳ್ತಾ ಇರ್ತಾನೆ. ಇವತ್ತಿನ ಸಂಚಿಕೆಗೆ ಮುಗ್ತಾ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತೇಳಿ ಅದ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.